ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಕಾರ್ಮೋಡ ಈಗ ಅಡುಗೆ ಮನೆಗಳಿಗೂ ಆವರಿಸಿದೆ. ಇಂದಿನ ಪೂರೈಕೆಯಲ್ಲಿ ಉಂಟಾಗಿರುವ ವ್ಯತ್ಯಯವನ್ನ ಸರಿದೂಗಿಸಲು ಕೇಂದ್ರ ಸರ್ಕಾರ ಸಿಲಿಂಡರ್ ಬುಕ್ಕಿಂಗ್ ಅವಧಿಯನ್ನ ರಾತ್ರೋರಾತ್ರಿ ವಿಸ್ತರಿಸಿದೆ. ಮೊದಲು ಇದ್ದ 21 ದಿನಗಳ ಮಿತಿಯನ್ನ ಈಗ 35ರಿಂದ 45 ದಿನಗಳಿಗೆ ಏರಿಸಿರುವುದು ಗೃಹಿಣಿಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಅಷ್ಟಕ್ಕೂ ಈ ಹೊಸ ನಿಯಮಗಳ ಗೊಂದಲವೇನು? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ರಾತ್ರೋರಾತ್ರಿ ಬದಲಾಯಿತು ಸಿಲಿಂಡರ್ ನಿಯಮ. ಸಿಲಿಂಡರ್ ಬೇಕಿದ್ರೆ 35ರಿಂದ 45 ದಿನ ಕಾಯಲೇಬೇಕು. ಕೇಂದ್ರದ ಹೊಸ ಮಾರ್ಗಸೂಚಿಗೆ ಗ್ರಾಹಕರು ಕಂಗಾಲು. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ನಿಂದಾಗಿ ಸಿಲಿಂಡರ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗುತ್ತಿರುವುದನ್ನು ಮನಗಂಡಿರೋ ಕೇಂದ್ರ ಸರ್ಕಾರ ಈಗ ಸಿಲಿಂಡರ್ ಬುಕ್ಕಿಂಗ್ ನಿಯಮವನ್ನು ಕಠಿಣಗೊಳಿಸಿದೆ. ಆರಂಭದಲ್ಲಿ ಸಿಲಿಂಡರ್ ಅಭಾವ ತಡೆಯೋಕೆ ಬುಕ್ಕಿಂಗ್ ಅವಧಿಯನ್ನ ನಗರ ಪ್ರದೇಶಗಳಿಗೆ 25 ದಿನ ಹಾಗೂ ಗ್ರಾಮೀಣ ಭಾಗಗಳಿಗೆ 45 ದಿನ ನಿಗದಿಪಡಿಸಲಾಗಿತ್ತು. ಆದರೆ ಇದೀಗ ಮತ್ತೆ ಈ ನಿಯಮದಲ್ಲಿ ಬದಲಾವಣೆ ಮಾಡಿರೋದು ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದೆ. ಸಮಸ್ಯೆ ಅಂತಂದರೆ ಇನ್ನೂ ಸ್ವಲ್ಪ ಬರ್ತಾ, ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಮೊದಲಿಗಿಂತ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಬರ್ತಾ ಇದೆ. ಅಂದರೆ 25 ದಿನ ಇದ್ದಿದ್ದು ಇವಾಗ 35 ದಿನ ಮಾಡಿದ್ದಾರೆ. 35 ದಿನ ಮಾಡಿರೋದ್ರೆ ಕಸ್ಟಮರು 25 ಬುಕ್ ಮಾಡಿರ್ತಾರೆ, ಅದಕ್ಕೆ ಕ್ಯಾನ್ಸಲ್ ಆಗ್ತದೆ. 35 ದಿನ ಅವಾಗ ನಾವು ಬುಕ್ ಮಾಡಿದ್ವಿ, ನಮ್ಮ ಗ್ಯಾಸ್ ಎಲ್ಲಿ ಅಂತ ಹೇಳ್ತಾರೆ. ಇದೇ ಒಂದು ತಲೆನೋವಾಗಿರೋದು. ಇವಾಗ ಅವಾಗ ಗ್ಯಾಸ್ ಬರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ತಲೆನೋವಿತ್ತು. ಇವಾಗ 35 ದಿನ ಮಾಡಿರೋದು ತಲೆನೋವಾಗಿದೆ. 400-500 ಬುಕ್ ಆಗುತ್ತೆ, ನಿಮಗೆ 2000-3000 ಬುಕ್ ಆಗ್ತಿದೆ ಸರ್. ಅದು ಪೆಂಡಿಂಗ್ ಇದೆ. ಅದು ಡೇಟ್ ವೈಸ್ ಕ್ಲಿಯರ್ ಆಗ್ತಾ ಬರ್ತಾ ಇರ್ತದೆ. ಹೊಸ ನಿಯಮದ ಪ್ರಕಾರ ನೀವು ನಗರ ಪ್ರದೇಶದ ಗ್ರಾಹಕರಾಗಿದ್ದು ನಿಮ್ಮ ಬಳಿ ಕೇವಲ 1 ಸಿಲಿಂಡರ್ ಇದ್ರೆ ನೀವು 25 ದಿನಗಳ ನಂತರ ಮುಂದಿನ ಸಿಲಿಂಡರ್ ಬುಕ್ ಮಾಡಬಹುದು. ಆದರೆ ನಿಮ್ಮ ಬಳಿ 2 ಸಿಲಿಂಡರ್ಗಳು ಇದ್ರೆ ಮುಂದಿನ ಬುಕ್ಕಿಂಗಾಗಿ ನೀವು ಬರೋಬ್ಬರಿ 35 ದಿನಗಳ ಕಾಲ ಕಾಯಲೇಬೇಕು. ಇನ್ನು ಗ್ರಾಮೀಣ ಭಾಗದ ಗ್ರಾಹಕರಿಗೆ ಎಂದಿನಂತೆ 45 ದಿನಗಳ ಕನಿಷ್ಠ ಅಂತರ ಕಡ್ಡಾಯಗೊಳಿಸಲಾಗಿದೆ. ಸರ್ಕಾರದ ಈ ದಿಢೀರ್ ನಿರ್ಧಾರದಿಂದ ಅತ್ತ ಗ್ಯಾಸ್ ಏಜೆನ್ಸಿ ಮಾಲೀಕರು ಮತ್ತು ಸಿಬ್ಬಂದಿ ಕೂಡ ಹೈರಾಣಾಗಿದ್ದಾರೆ. ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಅವರು ಪರಿತಪಿಸುತ್ತಿದ್ದಾರೆ. ನಿಯಮ ಬದಲಾದ ಕಾರಣ 25 ದಿನ ಕಳೆದಿದೆ ಎಂದು ಗ್ರಾಹಕರು ಬುಕ್ಕಿಂಗ್ ಮಾಡಿದರೆ ಆ ಎಲ್ಲ ಬುಕ್ಕಿಂಗ್ಗಳು ಈಗ ಆಟೋಮ್ಯಾಟಿಕ್ ಆಗಿ ರಿಜೆಕ್ಟ್ ಆಗ್ತಿವೆ. ಇವಾಗ ಇನ್ನೊಂದು ಸಮಸ್ಯೆ ಏನಂತಂದರೆ, ಈ 25 ದಿನ ಇದ್ದಿದ್ದು 35 ದಿವಸ ಮಾಡಿದ್ದಾರೆ. ಇದೊಂದು ತಲೆನೋವು. ಈ ಕಸ್ಟಮರ್ಗಳಿಗೆ ಏನು ಹೇಳೋದು ಕೇಳೋದಿಲ್ಲ. ಇಲ್ಲ ನಮ್ಮ ಬುಕ್ ಮಾಡಿದ್ದೀವಿ, 25 ದಿನ ಆಗಿದ್ದು ಬುಕ್ ಮಾಡಿದ್ದೀವಿ, ಇವಾಗ ಕೊಡಿ, OTP ಬಂದೈತೆ ಕೊಡಿ. ಎಲ್ಲರಿಗೂ ಹೇಳಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾವ ಥರ ಮಾಡ್ತಿದ್ದಾರೆ. ಈಗ ನಮ್ಮಲ್ಲಿ ಒಂದು 3000-4000 ಪೆಂಡಿಂಗ್ ಇರುತ್ತೆ. ಒಂದು 300 ಚಿಲ್ಲರೆ ಸಿಲಿಂಡರ್ ಬಂದರೆ ಇನ್ನು ಮಿಕ್ಕಿದೆಲ್ಲ ಅದು ಪೆಂಡಿಂಗ್ ಇರ್ತದೆ. ಅದು ನಾವು ಡೇಟ್ ವೈಸ್ ಪ್ರಕಾರ ಕ್ಲಿಯರ್ ಮಾಡ್ಕೋಬೋದು. OTP ತಗೊಳ್ಳೇಬೇಕು. OTP ತಗೊಂಡೇ ನಾವು ಇದು ಮಾಡಿ ಕಳಿಸ್ಬೇಕು. ಈ ಒಂದು ಪ್ರಾಬ್ಲಮಿಂದ ಜನಗಳು ಸಹಕರಿಸಬೇಕು. ಯಾಕೆಂದರೆ ಇಲ್ಲಿ 25 ದಿನ ಅಂತ ಅಂದ್ಬಿಟ್ಟು ಮೊದಲು ಮಾಡಿದರು. ಈ 25 ದಿನ ಇಲ್ಲ 35 ದಿವಸ. ಇವತ್ತಿಂದ ರಾತ್ರಿಯಿಂದನೇ 12 ಗಂಟೆಯಿಂದನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. 35 ದಿನ ಆಗಲಿಲ್ಲ ಅಂದರೆ ಬುಕ್ಕಿಂಗು ತಗೊಳ್ಳೋದಿಲ್ಲ. ಅದು ಅನಗತ್ಯ ಸಂಗ್ರಹಣೆ ಮತ್ತು ಕಪ್ಪು ಮಾರುಕಟ್ಟೆಯನ್ನ ತಡೆಯೋಕೆ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಎನ್ನಲಾಗ್ತಾ ಇದ್ರೂ ಜನಸಾಮಾನ್ಯರಿಗೆ ಮಾತ್ರ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈಗಾಗಲೇ ಗ್ಯಾಸ್ ಬುಕ್ಕಿಂಗ್ ಆಗದೆ ಜನರು ಪರದಾಡ್ತಿದ್ದು ಹೋಟೆಲ್ ಉದ್ಯಮ ಕೂಡ ಕಮರ್ಷಿಯಲ್ ಗ್ಯಾಸ್ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಒಟ್ಟಾರೆ ಸಿಲಿಂಡರ್ ಬುಕ್ಕಿಂಗ್ ಮತ್ತು ಪೂರೈಕೆ ಕುರಿತ ಈ ಗೊಂದಲ ಯಾವಾಗ ಬಗೆಹರಿಯಲಿದೆ, ಜನರಿಗೆ ಯಾವಾಗ ನಿರಾಳತೆ ಸಿಗಲಿದೆ ಅನ್ನೋದನ್ನ ಸರ್ಕಾರವೇ ಸ್ಪಷ್ಟಪಡಿಸಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.